ನಮಸ್ತೆ. ಇವತ್ತು ನೋಡಿ ನಾನು ಶೇಂಗಾ ಇದೆ ಅಲ್ವಾ, ಇದರ ಹೋಳಿಗೆ. ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ 1 ಬೌಲ್ ಮೈದಾ ಮತ್ತು 1 ಬೌಲ್ ಶೇಂಗಾ ಬೀಜ ಇದನ್ನು ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕಿಂತ ಚಿಕ್ಕ ಬೌಲ್ ಇದು, ಅದರಲ್ಲಿ 1 ಬೌಲಷ್ಟು ಬೆಲ್ಲ, ಈ ಬೌಲಲ್ಲಿ ಅರ್ಧದಷ್ಟು ಬೆಲ್ಲ ಮತ್ತು ಒಂದು ಏಲಕ್ಕಿ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಒಂದು ಬೌಲು, ಒಂದು ತಟ್ಟೆ ಏನಾದರೂ ಒಂದು ತೊಗೊಂಡ್ಬಿಟ್ಟು ಅದರಲ್ಲಿ ಹಿಟ್ಟನ್ನು ಹಾಕಿ ರುಚಿಗೆ ಉಪ್ಪು, ಒಂದು ಚಿಟಿಕೆ ಅರಿಶಿಣ, ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ. ಈ ಥರ ಕಲಿಸ್ಕೊಂಬಿಟ್ಟು, ಅಂದರೆ ಈ ಹಿಟ್ಟು ಯಾವ ಥರ ಇರಬೇಕಪ್ಪ ಅಂದರೆ ಚಪಾತಿ ಮಾಡ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ, ಮತ್ತು ಹೋಳ್ಗೆ ಮಾಡ್ತೀವಲ್ವ, ಬೇಳೆ ಹೋಳ್ಗೆ, ಆ ಹೋಳ್ಗೆ ಒಂದು ಕಣಕ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅಷ್ಟು ತೆಳ್ಳಗೆ ಇರಬಾರ್ದು. ಆ ಥರ ಕಲಿಸ್ಕೋಬೇಕು. ಇವಾಗ ನೋಡಿ ಈ ಥರ ಕಲಿಸ್ಕೋಬೇಕು. ಇದಕ್ಕೆ ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ನೋಡಿ ಇದು ಚಪಾತಿಗಿಂತ ತೆಳುವಾಗಿದೆ ಅಲ್ವಾ, ಹೋಳಿಗೆ ಕಣಕಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಆ ಹೋಳಿಗೆ ಕಣಕಕ್ಕೆ ಈ ಥರ ಎಣ್ಣೆ ಎಲ್ಲ ಸವರ್ತೀವಿ, ಆ ಥರ ಸವರೋ ಹಾಗೂ ಇಲ್ಲ, ಏನು ಬೇಡ. ಇದಕ್ಕೆ ಸೈಡಲ್ಲಿ ಎಲ್ಲ ಇರೋ ಹಿಟ್ಟೆಲ್ಲ ಕಲಿಸ್ಕೊಂಡು ಇದನ್ನು ಹಿಟ್ಟಲ್ಲೇ ಉದ್ಕೋಬೇಕಾಗುತ್ತೆ. ಹಿಟ್ಟು ಹಚ್ಕೊಂಡು ಪೂರಿ, ಹಪ್ಪಳ, ಪೂರಿ ಎಲ್ಲ ಹಿಟ್ಟು ಹಾಕಿ ಉತ್ತಾರಲ್ವ ಆ ಥರ ಉದ್ಕೋಬೇಕಾಗುತ್ತೆ. ಶೇಂಗಾ ಹೋಳಿಗೆಯ ವಿಶೇಷತೆಯೇ ಹಾಗೆ. ನೋಡಿ ಈ ಥರ ಕಲಸಿ ಇಟ್ಕೊಳ್ಳೋಣ. ಈಗ ಶೇಂಗಾದ್ದು ಹೂರಣ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಂಚನ್ನು ಕಾಯಲಿಟ್ಟು ಅದಕ್ಕೆ ಶೇಂಗಾ ಹಾಕೊಳ್ಳೋಣ ಬನ್ನಿ. ಶೇಂಗಾ ಕೆಂಪು ಹುರಿಬೇಕು, ಅಷ್ಟು ಚೆನ್ನಾಗಿ ಹುರಿಬೇಕು. ನೋಡಿ ಈ ಶೇಂಗಾಗಳನ್ನು ತುಂಬ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ, ಟೇಸ್ಟ್ ಆಗೋಲ್ಲ. ನೋಡಿ ಎಲ್ಲ ಕಡೆಗೆ ಚೆನ್ನಾಗಿ ಬೆಂದಿವೆ, ಕೆಂಪು ಕಲರ್ ಆಗಿದೆ. ಎಲ್ಲ ಶೇಂಗಾ ಬೀಜಗಳು ಕಲರ್ಫುಲ್ ಆಗಿವೆ. ಮತ್ತು ಇದು ಹತ್ತು ಹೋಗಬಾರ್ದು, ಅಂದರೆ ಸೀದು ಹೋಗಬಾರ್ದು. ಆ ಥರ ಎಲ್ಲ ಶೇಂಗಾ ಬೀಜಗಳನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮತ್ತು ಇದೇ ಥರ ಸ್ವಲ್ಪ ಹೀಗೆ ಕೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಕಡೆಗೆ ಚೆನ್ನಾಗಿ ಬೀಜಗಳು ಚೆನ್ನಾಗಿ ಹುರ್ಕೊಂಡಿವೆ. ಈ ಶೇಂಗಾಗಳು ಹಸಿ ಇದ್ದರೆ ಸ್ಮೆಲ್ಲೆಲ್ಲ ಬರುತ್ತೆ, ಹೋಳಿಗೆಗಳು ಅಷ್ಟೊಂದು ಟೇಸ್ಟ್ ಆಗೋಲ್ಲ. ಈ ಶೇಂಗಾ ಹುರ್ಕೊಳ್ಳೋದ್ರಲ್ಲೇ ಮುಖ್ಯವಾಗಿರೋ ಒಂದು ಅಂಶ ಇರುತ್ತೆ ನೋಡಿ ಈ ಹೋಳಿಗೆಗೆ. 2 ನಿಮಿಷ ಆರೋದಕ್ಕೆ ಬಿಡೋಣ. ಇವಾಗ ನೋಡಿ ಆರಿದೆ. ಇವನ್ನೆಲ್ಲ ಸಿಪ್ಪಿ ತಕ್ಕೊಂಬರೋಣ ಬನ್ನಿ. ಇದು ಅಕ್ಕಿ ಕೆರೋ ಮರ ಇರುತ್ತಲ್ವ, ಆ ಮರದಲ್ಲಿ ಅಥವಾ ದೊಡ್ಡ ತಟ್ಟೆಯಲ್ಲಿ ಹಾಕಿ ಈ ಥರ ಎಲ್ಲ ಮಾಡ್ಕೊಂಡು ಸಿಪ್ಪಿ ತಕ್ಕೊಂಬರೋಣ. ಇವಾಗ ಸಿಪ್ಪಿ ತೆಗೆದಿದ್ದಾಗಿದೆ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ ಕ್ಲೀನಾಗಿ ತೆಗೆದಿದ್ದಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಬೇಕಾಗುತ್ತೆ. ಇವಾಗ ಮಿಕ್ಸಿ ಜಾರಿಗೆ ಹಾಕುವಾಗ ಈ ಏಲಕ್ಕಿ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಷ್ಟಾದರೆ ಸಾಕಾಗುತ್ತೆ, ತುಂಬ ನೈಸ್ ಆಗೋದೇನು ಬೇಡ, ಹಿಟ್ಟಿಟ್ಟು ಥರ ಏನು ಇರೋದು ಬೇಡ, ಈ ಥರ ಇದ್ದರೆ ಸಾಕಾಗುತ್ತೆ. ನೋಡಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಆ ಪುಡಿನ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಮಗೆ ಬೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಬೆಲ್ಲ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ವಾ, ಅದಕ್ಕೆ ನಮಗೆ ಎಷ್ಟು ಉಂಡೆ ಹದಕ್ಕೆ, ಅಂದರೆ ಕಣಕ ಆಗಿದೆ ಅಲ್ವಾ, ಹೂರ್ಣದ ಒಂದು ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಕಣಕನ ಗೋಧಿ ಹಿಟ್ಟಿನಕ್ಕಿಂತ, ಅಂದರೆ ಗೋಧಿ ಚಪಾತಿ ಹಿಟ್ಟು ಮಾಡ್ತೀವಲ್ವ ಆ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಲ್ವ, ಆ ಹಿಟ್ಟಿಗೆ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಈ ಹೂರಣವನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿನೂ ಆಗಬಾರ್ದು ಮತ್ತು ತೆಳುವಾಗಲೂ ಬಾರ್ದು. ಓಕೆನಾ, ಅಷ್ಟು
ಸರಿಯಾಗಿ ಮಾಡ್ಕೋಬೇಕು. ಇದು ಕರೆಕ್ಟಾಗಿದ್ದರೆ ಹೋಳಿಗೆ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ. ಇದೇನಾದರೂ ಗಟ್ಟಿಯಾಗಿಬಿಟ್ರೆ ಹೋಳಿಗೆ ಮಾಡುವಾಗ ಸುತ್ತ ಎಲ್ಲ ಕಂಟ ಕಂಟ ಅಂತಾರಲ್ವ ಈ ಥರ, ಆ ಥರ ಆಗಿಬಿಡುತ್ತೆ. ಹೋಳಿಗೆಗಳೆಲ್ಲ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಇದು ನೀಟಾಗಿ ಕಲಿಸ್ಕೋಬೇಕು. ಇದರ ಒಂದು ಹೂರಣದ ಹದ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಇವಾಗ ಹದವಾಗಿ ಬಂದಿದೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಗ ಹದವಾಗಿ ಬಂದಿದೆ ನೋಡಿ. ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕರೆಕ್ಟಾಗಿದೆ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಹಂಚಿಡೋಣ. ಸ್ಟವ್ ಆನ್ ಮಾಡಿಬಿಟ್ಟು ಹಂಚಿಟ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಹಿಟ್ಟು ತೊಗೊಬಿಟ್ಟು ಈ ಥರ ಉಳ್ಳಿ ಮಾಡಿಕೊಂಡು ನೋಡಿ ಈ ಥರ. ನಾನು ಕೈಯಲ್ಲೇ ಮಾಡ್ತೀನಿ, ಪರವಾಗಿಲ್ಲ. ಲಟ್ಟಣಿಗೆ ತಗೊಂಡು ಕೂಡ ಮಾಡ್ಕೊಬೋದು ನೋಡಿ ಈ ಥರ. ನಮಗೆ ಯಾವ ಸೈಜ್ ಬೇಕಾಗುತ್ತೋ, ಚಿಕ್ಕದು ದೊಡ್ಡದು ಯಾವ ಸೈಜ್ ಬೇಕಾಗುತ್ತೋ ಆ ಸೈಜಲ್ಲಿ ಹೋಳಿಗೆ ಮಾಡ್ಕೊಬೋದು ನೋಡಿ ಈ ಥರ. ಎಲ್ಲ ಕಡೆಯಿಂದನೂ ತಗೊಂಡ್ಬಿಟ್ಟು ಪೂರ್ಣ ಮಾಡಿ ನೋಡಿ ಈ ಥರ ಮಾಡ್ಕೊಬೇಕು. ಇದನ್ನು ಇವಾಗ ಲಟ್ಟಿಸ್ಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಏನು ಬೇಡ, ಬೇಕಿದ್ರೆ ಈ ಥರ ಹಿಟ್ಟು ಹಚ್ಕೊಳ್ಳೋದು, ಈ ಥರ ಉದ್ದುತ್ತಾ ಹೋಗೋದು ನೋಡಿ. ಆದಷ್ಟು ಕೈಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಲಟ್ಟಣಿಗೆ ತಗೊಂಡ್ಬಿಟ್ಟು ಹೀಗೆ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡ ಸೈಜಲ್ಲಿ ಮಾಡ್ಕೋಬೇಕು ನೋಡಿ ಈ ಥರ. ನನಗೆ ಕೈಯಲ್ಲೇ ಮಾಡಿ ರೂಢಿಯಾಗಿದೆ, ನಿಮಗೋಸ್ಕರ ತೋರಿಸೋದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಉದ್ದಿದ್ದಾಗಿದೆ. ಇವಾಗ ಹಂಚು ಕಾದಿದೆ, ಹಾಕೊಳ್ಳೋಣ ಬನ್ನಿ. ಇದಕ್ಕೆ ಒಂದು ಹನಿ ಎಣ್ಣೆ ಕೂಡ ಬೇಕಾಗಲ್ಲ. ಇವಾಗ ತಿರ್ಸ್ಬಿಟ್ಟು ಹಾಕೋಣ ಬನ್ನಿ. ಚೆನ್ನಾಗಿ ಬೆಂದಿದೆ. ಈ ಥರ ಕೆಂಪು ಬೇಯಬೇಕಾಗುತ್ತೆ. ಇವಾಗ ಇನ್ನೊಂದು ಹಾಕೊಳ್ಳೋಣ ಬನ್ನಿ. ನೋಡಿ ಇದಕ್ಕೆ ಒಂದೇ ಒಂದು ಹನಿ ಎಣ್ಣೆ ಕೂಡ ಬೇಕಾಗಲ್ಲ. ಶೇಂಗಾ ಹೋಳಿಗೆ ಮಾಡೋದಾದರೆ ಎಣ್ಣೆ ಹಾಕ್ತಾ ಹಾಗೇ ಮಾಡ್ಕೋಬೋದು. ಮತ್ತು ಈ ಲಟ್ಟಣಿಗೆ ಉಪಯೋಗಿಸ್ತೇನೆ ಕೈಯಲ್ಲೇ ಮಾಡೋದ್ರಿಂದ ಈ ಕಂಟಗಳು ಆಗೋಲ್ಲ ನೋಡಿ. ಈ ಕಂಟ ಬರುತ್ತಲ್ವ, ಅದು ಆಗಲ್ಲ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ನನ್ನ ಕೈಯಲ್ಲೇ ಮಾಡೋದು ಈ ಥರ. ಎರಡೂ ಕಡೆನೂ ಈ ಥರ ಹಿಟ್ಟು ಹಚ್ಕೊಳ್ಳೋದು, ಈ ಥರ ಮಾಡೋದು ಚೆನ್ನಾಗಾಗುತ್ತೆ ನೋಡಿ. ಇದೆ ಆದರೆ ಅದು ತುಂಬ ಲಟ್ಟಣಿಗೆ ಉಪಯೋಗಿಸೋದ್ರಿಂದ ಕಂಟಗಳಾಗುತ್ತೆ. ನಾವು ಈ ಥರ ಕಂಟನೇ ಈ ಥರ ಹಿಡ್ಕೊಂಡು, ಅದಂದರೆ ಸೈಡ್ಸ್ ಎಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಕು. ಇಷ್ಟು ಈ ಥರ ಬಂದರೆ ಸಾಕಾಗುತ್ತೆ ನೋಡಿ ಹೋಳಿಗೆ ಅಲ್ವಾ. ಮತ್ತು ನಾವು ತಿನ್ನುವಾಗ ಈ ಥರ ಸುತ್ತ ಎಲ್ಲ ವೈಟ್ ಪಟ್ಟಿದ್ರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಾಡಿಬಿಡ್ತೀನಿ. ಕೆಲವೊಬ್ಬರು ಲಟ್ಟಣಿಗೆ ಯೂಸ್ ಮಾಡಿದರೆ ಅದು ಹೇಗೆ ಮಾಡಬೇಕು ಗೊತ್ತಾ, ನಾಜೂಕಾಗಿ ಎಲ್ಲೂ ಹೂರಣ ಕಾಣದ ಹಾಗೆ ಮೆತ್ತಗೆ ಊದಬೇಕಾಗುತ್ತೆ ನೋಡಿ. ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈ ಥರ ಕೈಯಲ್ಲಿ ಮಾಡಿದಷ್ಟು ಒಂದು ಚೆನ್ನಾಗಿ ಬರೋಲ್ಲ ನೋಡಿ. ಇವಾಗ ವಾವ್ ನೋಡಿ, ಕೈಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿರೋ ತುಪ್ಪದೊಂದಿಗೆ ಹಾಗೂ ಈ ಶೇಂಗಾ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬ ದಿನ ಇಡ್ಬೋದಾದಂತಹ ಒಂದು ಸರಳವಾದ ಸುಲಭವಾದ ಒಂದು ಶೇಂಗಾ ಹೋಳಿಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ. ಇದು ನನ್ನ ಮಗ ತುಂಬ ದಿನದಿಂದ ಶೇಂಗಾ ಹೋಳಿಗೆ ಮಾಡಿಕೊಡು ಅಂತ ಇದ್ದ, ಅವನಿಗೋಸ್ಕರ ಮಾಡಿದ್ದೀನಿ.
ಇದಕ್ಕೆ ಕಾಯಿ ಹಾಲು ಅದು ಇದು ಎಲ್ಲ ಏನೂ ಬೇಕಾಗಲ್ಲ. ತುಪ್ಪ ಹಾಕ್ಕೊಳ್ಳೋದು, ತಿಂತಾ ಇರೋದು. ಎಷ್ಟು ಈಸಿ ಅಂತ ನೀವೇ ನೋಡಿದ್ದೀರ ಅಲ್ವಾ? ಶೇಂಗಾ ಹೋಳಿಗೆನ ನೀವು ಕೂಡ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಓಕೆನಾ? ಈ ಸರಳವಾದ ಒಂದು ಶೇಂಗಾ ಹೋಳಿಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್.